ಕೋರ್ಸ್. ಈಗ ಲೆಟ್ಸ್ ಸಿ. 4 ಗೆದ್ದಾಯ್ತು ಇಂಡಿಯಾ. ಭಾರತಕ್ಕೆ ಜಯ. ಬ್ರಿಸ್ಬೇನ್ ಟೆಸ್ಟ್ ನಲ್ಲಿ ಭಾರತ ಜಯವನ್ನ ದಾಖಲು ಮಾಡಿದೆ. ಲಾಸ್ಟ್ ಬಾಲ್ ಆಫ್ ದಿ ಮ್ಯಾಚ್ ರಿಷಬ್ ಪಂತ್ ಅನ್ಸುತ್ತೆ ನನ್ನ ಪ್ರಕಾರ ಕೊನೆಯದಾಗಿ ಹೊಡೆದಿರೋದು. ಎಕ್ಸಾಕ್ಟ್ಲಿ ರಿಷಬ್ ಇವತ್ತು ಹೀರೋನೇ. ಆತ ಬಂದು ಕ್ರೀಸಲ್ಲಿ ಬಂದಾಗ ಆ ಮೊಮೆಂಟಮ್ ಬೇರೆದೇ ಸಿಕ್ತು. ಹಂಗೆ ನೋಡಕ್ ಹೋದ್ರೆ ಆಸೀಸ್ ವಿರುದ್ಧ ಭಾರತಕ್ಕೆ ಐತಿಹಾಸಿಕ ಗೆಲುವು. ಫಸ್ಟ್ ಟೈಮ್ ಗಬ್ಬಾ ಸ್ಟೇಡಿಯಂನಲ್ಲಿ ಆಸ್ಟ್ರೇಲಿಯಾ ಸೋತಿದೆ ಪಂದ್ಯವನ್ನ ಮೊದಲ ಬಾರಿಗೆ. 28 ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾದ ಗೆಲುವಿಗೆ ನಾಗಾಲ್ ಓಟಕ್ಕೆ ಭಾರತ ಬ್ರೇಕ್ ಹಾಕ್ತು. 2-1 ಭಾರತ ಜಯವನ್ನು ದಾಖಲು ಮಾಡಿದೆ. 328 ರನ್ ಬೆನ್ನತ್ತಿತ್ತು ಟೀಮ್ ಇಂಡಿಯಾ. ಇನ್ನು 19 ಬಾಲ್ ಇರಬೇಕಾದ್ರೇನೆ ರಿಷಬ್ ಪಂತ್ ಹಾಗೂ ಗಿಲ್ ಅದ್ಭುತ ಬ್ಯಾಟಿಂಗ್. ಸೊ ಫೈನಲಿ ರಿಷಬ್ ಪಂತ್ ಗೆಲುವಿನ ಬಾಲನ್ನು ಹೊಡೆದು ಇದೀಗ ಆಸ್ಟ್ರೇಲಿಯಾ ತನ್ನ ತವರಲ್ಲೇ ಮುಖಭಂಗ. ಗಬ್ಬಾ ಸ್ಟೇಡಿಯಂನಲ್ಲಿ ಸೋತಿರುವ ಒಂದು ದಾಖಲೆ ಬೇರೆ ಈಗ, ಬಿಕಾಸ್ ಯಾವುದು ಸೋತಿರಲಿಲ್ಲ. ಫೈನಲಿ ಇದೀಗ ಶಾರ್ದುಲ್ ಠಾಕೂರ್ ಔಟ್ ಆದಮೇಲೆ ಕೊನೆ ಮೂರು ರನ್ ಇದ್ದಾಗ ಒಂದು ಸ್ವಲ್ಪ ಆತಂಕ ಇದ್ದೇ ಇತ್ತು. ಸೊ ಹೀಗಾಗಿ ಗೆಲುವಿನ ಮೂಲಕ ಭಾರತ ಒನ್ಸ್ ಅಗೇನ್ ನಾವು ಮತ್ತೆ ಎದ್ದು ಬಂದಿದ್ದೀವಿ ಅಂತ ತಿರುಗೇಟು ಕೊಟ್ಟು ಆಸ್ಟ್ರೇಲಿಯಾಗೆ. ಬ್ರಿಸ್ಬೇನ್ ಟೆಸ್ಟ್ನಲ್ಲಿ ಭಾರತ ಜಯವನ್ನು ದಾಖಲು ಮಾಡಿದೆ. 328 ರನ್ಗಳು, ಇನ್ನೂ 19 ಬಾಲ್ ಇತ್ತು. ಆಸ್ಟ್ರೇಲಿಯಾ ವಿರುದ್ಧ ಐತಿಹಾಸಿಕ ಗೆಲುವು. ಬ್ರೇಕಿಂಗ್ ನ್ಯೂಸ್. Yes, I'll go back. ಜೋಸೆಫ್ ಹೂವರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜೋಸೆಫ್ ಸಾರಿ, ಬಿಕಾಸ್ ಬೀಯಿಂಗ್ ಎ ಇಂಡಿಯನ್ ಭಾರತವರಾದಾಗ ಕೊನೆ ಮೊಮೆಂಟ್ ಎಕ್ಸೈಟಿಂಗ್ ಮ್ಯಾಚ್ ಇದ್ದಾಗ ಅಂತ ಮಾತಾಡಬೇಕು ಅನ್ಸುತ್ತೆ. ಜೋಸೆಫ್ ಸರ್, ಪ್ಲೀಸ್ ಗೋ ಹೆಡ್. ಡೆಫಿನೆಟ್ಲಿ ಇದು ಬಹಳ ದೊಡ್ಡ ವಿಷಯ ಅಂತ ಹೇಳ್ಬೇಕು. ಈ ಟೀಮ್ ತೋರಿಸಿದೆ, ಇಂಜುರೀಸ್ ಆಗಿದೆ, ಮೇನ್ ಪ್ಲೇಯರ್ಸ್ ಇಲ್ಲ. ಹೌದು, ಈ ಟೀಮ್ ಕ್ಯಾರೆಕ್ಟರ್ ತೋರಿಸಿದೆ. ಈಗ ಆಗ್ಲೇ ಹೇಳ್ತಿದ್ದೆ, ನಮ್ದು ಕೇವಲ ಒಂದೇ ಸೆಷನ್ ಆಸ್ಟ್ರೇಲಿಯಾಗ ನಾವು ಒಂದು ಎಡವರ್ಟ್ ಆಗಿದೆ 36 ಆಲ್ ಔಟ್ ಆದ್ರೆ ನೀವೆಲ್ಲಾ ಮ್ಯಾಚ್ ನೋಡ್ಕೊಂಬನ್ನಿ, ಎಲ್ಲಾ ಸೆಷನ್ ಇಂಡಿಯಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಆಸ್ಟ್ರೇಲಿಯಾ ಟು ಬೀಟ್ ಆಸ್ಟ್ರೇಲಿಯಾ ಇಸ್ ನಾಟ್ ಈಸಿ. ಇದು 2ನೇ ಬಾರಿ ತೋರಿಸಿರೋದ್ರಿಂದ ಈ ಇಂಡಿಯನ್ ಟೀಮ್ ಬೇರೆ ತರ ಲೆವೆಲ್ಗೆ ಹೋಗಿದೆ. ಯಾಕಂದ್ರೆ ನಾವು ಟ್ರಾವೆಲ್ ಮಾಡಿದೀವಿ 2 ಸತಿ ಇಂಡಿಯನ್ ಟೀಮ್ ಜೊತೆಗೆ. ಅಲ್ಲಿ ಬಹಳ ಕಷ್ಟ ಪಡ್ತಿದ್ರು ಮುಂಚೆ ಆ ಟೀಮ್. ಸರ್, ಇವತ್ತು ಬೆಳಗ್ಗೆ ಪೂಜಾರ ಕ್ರೀಸ್ ಅಲ್ಲಿ ಇದ್ದಾಗ ಸರ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಸರ್? ಅಲ್ಲ, ಈಗ ನೆನ್ನೆ ಪಾಸಿಟಿವ್ ಇದು ಅವ್ರನ್ನ ಅಷ್ಟು ಬೇಗ ಸ್ಟ್ರಿಕ್ಟ್ ಮಾಡಿ ನಾವು ರನ್ ಚೇಸ್ ಮಾಡೋ ಕಾನ್ಫಿಡೆನ್ಸ್ ಇತ್ತಲ್ಲ, ಅದ್ರ ಬಗ್ಗೆ ನಂಗೆ ಬಹಳ ಕಾನ್ಫಿಡೆನ್ಸ್ ಇತ್ತು. ಈಗ ಹುಡುಗರು ಮಾಡೇ ಮಾಡ್ತಾರೆ ಅಂದ್ಬಿಟ್ಟು. ಬೆಳಗ್ಗೆ ಶುರುವಾದಾಗ ಅಂದ್ರೆ ಮಂದಗತಿ ಆಟ ಇತ್ತಲ್ಲ ಸರ್, ಒಂದು ಗಂಟೆ ಕಳೆದ್ರು 1 ರನ್ ಹೊಡಿತಿರ್ಲಿಲ್ಲ. ಒಬ್ಬರು ಏನಾಗುತ್ತೆ ಅಂದ್ರೆ ಬೇರೆ ಹೊಡಿಯೋದಲ್ಲ ಕ್ರಿಕೆಟ್. ಒಬ್ಬರು ನಿಂತ್ಕೋಬೇಕು, ಔಟ್ ಆದ್ರೆ ಇನ್ನೊಬ್ರು ಉದುರ್ಕೋತಾರೆ. ಒಬ್ಬರು ಎಲ್ಲಿ ಟೆಸ್ಟ್ ಕ್ರಿಕೆಟ್ ಒಳಗೆ ಎಷ್ಟು ನೀವು ಸ್ಪೆಂಡ್ ಟೈಮ್ ಮಾಡ್ತಿರೋ ಬೌಲರ್ಸ್ ಅಷ್ಟೇ ಟೈರಿಂಗ್ ಆಗತ್ತೆ, ಮೆಂಟಲಿ ಅಂಡ್ ಫಿಸಿಕಲಿ. ಸೊ ಬೇರೆ ಪ್ಲೇಯರ್ಸ್ ಈಸಿ ಆಗತ್ತೆ. ಅವ್ರು ನಿಂತಾಡೋದು ನಮಗೆ ಒಳ್ಳೇದೇ, ಯಾಕಂದ್ರೆ ಎಲ್ಲಾ ಬಾಲು ಹೊಡಿಯಕ್ ಆಗಲ್ವಲ್ಲ, ಎಲ್ಲಾ ಪ್ಲೇಯರ್ಸ್ ಹೊಡಿಯಲ್ಲ. ಕೆಲವು ಕ್ಯಾರೆಕ್ಟರ್ ಏನೋ ನಿಂತಾಡೋರು. ಗಿಲ್ಲ, ರಿಷಬ್ ಪಂತ ಅಲ್ಲ, ಫುಲ್ ಟೀಮು. ಗಿಲ್ಲು ಸ್ಪೆಷಲ್ ಆಗಿ ಆಡಿದ್ದಾರೆ. ರಿಷಬ್ ಪಂತ್ ಲಾಸ್ಟ್ 2 ಟೆಸ್ಟ್ ತೋರ್ಸ್ಕೊಟ್ಟಿದ್ದಾರೆ ಏನ್ ಕೆಪಬಿಲಿಟಿ ಇದೆ ಅಂದ್ಬಿಟ್ಟು. ಅದೊಂದೇ ಅಲ್ಲ, ಈಗ ವಾಷಿಂಗ್ಟನ್ ಸುಂದರ್ ಇರಲಿ, ನಟರಾಜ್ ಠಾಕೂರು ಎಲ್ಲ ತೋರಿಸಿದ್ದಾರೆ. ಆಪರ್ಚುನಿಟಿ ಅವ್ರಿಗೆ ಸಿಕ್ಕಿದ್ದು, ದೇವರ ಆಪರ್ಚುನಿಟಿ ಕೊಟ್ಟಿದ್ದು ಚೆನ್ನಾಗಿ ಯೂಟಿಲೈಸ್ ಮಾಡಿದ್ದಾರೆ. ಆಮೇಲೆ ಟೀಮ್ ಆಗಿ ಪರ್ಫಾರ್ಮ್ ಮಾಡಿ ಗೆದ್ದು ಬಂದಿರೋದು ಬಹಳ ದೊಡ್ಡ ವಿಷಯ ಅಂತ ಹೇಳ್ಬೇಕು. ಈ ಸ್ಟೇಡಿಯಂ ಅಲ್ಲಿ ಇದುವರೆಗೂ ಸೋತಿಲ್ಲ ಅನ್ನೋದಾದ್ರೆ ಇವತ್ತು ಅಲ್ಲೆಲ್ಲಿ ನೆಗೆಟಿವ್ ಕಾಣಿಸ್ತು ಸರ್ ನಿಮ್ಗೆ? ಆಸ್ಟ್ರೇಲಿಯಾ ಸೋಲೋ ಕಾರಣ ಏನಿತ್ತು ಸರ್? ಈ ಆಸ್ಟ್ರೇಲಿಯಾ ಟೀಮು ನಾವ್ ಹೇಳ್ಬೇಕಂದ್ರೆ ಅಷ್ಟು ಟೀಮ್ ಅಲ್ವೇ ಅಲ್ಲ ಇದು. ಆದ್ರೂ ನಾವ್ ಹೇಳೋದು ಇಂಡಿಯನ್ ಟೀಮ್ ಅವ್ರು ಸೋತಿರೋದೇನು ಇದು ಕಡಿಮೆ ಅಂತಿಲ್ಲ. ಬೀಟಿಂಗ್ ಆಸ್ಟ್ರೇಲಿಯಾ ಒಂದು. ಬಟ್ ಈ ಟೀಮ್ ಒಳಗೆ ಯಾಕೋ ಆಸ್ಟ್ರೇಲಿಯಾ ನೀವು ನೋಡಿದ್ರೆ ಆ ಬ್ಯಾಟಿಂಗ್ ಎಬಿಲಿಟಿನೇ ಇಲ್ಲ. ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ಯಾರು ಸ್ಟಾರ್ ಬೌಲರ್ಗಳಿದ್ದಲ್ಲ, ಸ್ಟಾರ್ಕ್ ಆಗ್ಲಿ ಯಾವ ವಿಕೆಟ್ ತೆಗಿಲಿಲ್ಲ, ಹಂಗ್ ನೋಡಕ್ ಹೋದ್ರಿ ಸರಿ? ಅದೇ ತರ ಹೇಳ್ತಾರದು. ಈಗ ನಾವೆಲ್ಲ ಇವ್ರ ಬಗ್ಗೆ ಮಾತಾಡ್ತೀವಿ, ಪೂಜಾರ ಬಗ್ಗೆ ನಿಂತಾಡ್ತಾರೆ ಅಂದ್ಬಿಟ್ಟು. ಅವ್ರು ನಿಂತಾಡ್ದವ್ರು ಇವರೆಲ್ಲ ಸುತ್ತಾಗಲ್ಲ. ಬೇರೆ ಬ್ಯಾಟ್ಸ್ಮನ್ ಅಟ್ಯಾಕಿಂಗ್ ಪ್ಲೇಯರ್ಸ್ ಬೇರೆ ಹೋಗ್ತಾರ. ಅದೆಲ್ಲ ನಾವು ಕ್ರೆಡಿಟ್ ಕೊಡ್ಬೇಕು. ಪೂಜಾರ ಗೋಡೆ ನಿಂತ್ಕೋಬೇಕು, ಡ್ರಾವಟ್ ತರ ನಿಂತ್ಕೋಬೇಕು. ಕರೆಕ್ಟ್. ಅವಾಗ್ಲೇ ಟೀಮ್ ಬಿಲ್ಡ್ ಆಗೋದು. ಎಲ್ಲಾರು ಹೊಡಿತೀವಿ ಅಂದ್ರೆ ಔಟ್ ಆಗ್ತಾರೆ ಎಲ್ಲ. ಅದು ಹೆಂಗಾಗುತ್ತೆ ಅಂದ್ರೆ ನೋಡೋರ್ಗೆ 211 ಬಾಲ್ ಫೇಸ್ ಮಾಡಿದ್ದಾರೆ ಪೂಜಾರ, ಅಲ್ಲೆಲ್ಲೋ 56 ರನ್ ಹೊಡೆದಿದ್ದಾರೆ. ಏನಿದು ಇಷ್ಟೊಂದು ನಿಧಾನ ಮಾಡ್ತಿದ್ದಾರೆ, ಡ್ರಾ ಆಗ್ಬಿಡುತ್ತೆ ಈ ಮ್ಯಾಚ್, ಆ ತರದೇನೋ ಮೈಂಡ್ ಸೆಟ್ ಆಗ್ಬಿಟ್ಟಿದೆ ಇಂಡಿಯನ್ ಟೀಮ್ ಅಂತ ಯೋಚನೆ ಮಾಡ್ತಿದ್ರು ಸರ್. ಅದಕ್ಕೆ ಇಲ್ಲ ಒಬ್ರು ಅವ್ರ ಪ್ಲೇಯರ್ಸ್ ಕೆಪಬಿಲಿಟಿ ಏನಕ್ಕೆ ಆ ನಂಬರ್ ಏನ್ ಪೊಸಿಷನ್ ಆಡ್ತಿದ್ದಾರೆ, ಏನ್ ಮಾಡ್ಬೇಕು ಅಂತ ಡಿಫೈನ್ ಆಗತ್ತೆ ಟೀಮ್ ಇದ್ರೊಳಗೆ. ನಾವು ಕೂತ್ಕೊಂಡು ಆಚೆಯಿಂದ ಮಾತಾಡ್ತೀವಿ, ಬೈತೀವಿ. ಅದ್ರಲ್ಲಿ ಟೀಮ್ ಮ್ಯಾನೇಜ್ಮೆಂಟ್ ಟೀಮ್ ಮೀಟಿಂಗ್ ನಡೆದಾಗ ಈಚ್ ಪ್ಲೇಯರ್ ಅವ್ರ ರೋಲ್ ಕೊಡ್ತಾರೆ.
ಹಾ 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 ಅದನ್ನ ಮಾಡ್ಬೇಕು. ಎಲ್ಲರೂ ಅಟ್ಯಾಕಿಂಗ್ ಪ್ಲೇಯರ್ಸ್ ಆಗ್ಬಿಟ್ರೆ ಅಷ್ಟೇ. ಆಮೇಲೆ ಇಲ್ಲ, ರಹಾನೆ ಮತ್ತು 22 ಹಾ ಸರ್ ಕ್ಯಾಪ್ಟನ್ ರಹಾನೆ ಮತ್ತು ವಾಷಿಂಗ್ಟನ್ ಸುಂದರ್ ಬಂದಾಗ ಇಬ್ರು ಬೀಸಕ್ಕೆ ಶುರು ಮಾಡ್ಬಿಟ್ರು. ಕ್ಯಾರೆಕ್ಟರ್ ತೋರಿಸಿರೋದು ನಾವೆಲ್ಲ ಅವ್ರಿಗೆ ಸಲಾಮ್ ಅಂತ ಹೇಳ್ಬೇಕು. ಯಾಕಂದ್ರೆ ಅಂತ ದೊಡ್ಡ ಪ್ಲೇಯರ್ ನಾವು ಆಚೆ ಇಟ್ಟಿದ್ವಿ, ಟೀಮ್ ಇಂದ ಆಚೆ ಇಟ್ಟಿದ್ವಿ. ಎಕ್ಸೆಪ್ಟ್ ರೋಹಿತ್ ಶರ್ಮಾ ಬಿಟ್ರೆ ಎಲ್ಲರೂ ಪರ್ಫಾರ್ಮ್ ಮಾಡಿದ್ದಾರೆ. ರೋಹಿತ್ ಆಲ್ಸೋ ಕಾಂಟ್ರಿಬ್ಯೂಟೆಡ್. ಎಲ್ಲ ಒಂದ್ ಕಡೆ ನೋಡಿದ್ರೆ ಈ ಟೀಮ್ ಅಷ್ಟೆಲ್ಲ ಇಂಜುರಿ ಆಗಿ ಮೇನ್ ಪ್ಲೇಯರ್ಸ್ ಇಲ್ದವರು ಗೆದ್ದಿರೋದು ಆಸ್ಟ್ರೇಲಿಯಾ ಅಂದ್ರೆ ಬಹಳ ದೊಡ್ಡ ವಿಷಯ. ಬೆಸ್ಟ್ ಅಂತ ಹೇಳ್ಬೇಕು. ಸರಿ, ಅವ್ರ ಜೊತೆ ಪ್ರಯಾಣ ಮಾಡೋದನ್ನ ಕೇಳ್ತೀನಿ. ಸಾಮಾನ್ಯ ಈ ತರ ವರ್ಲ್ಡ್ ಬೆಸ್ಟ್ ಟೀಮ್ 2 ಆಡ್ತಾ ಇದೆ, ಜೊತೆಗೆ ತುಂಬಾ ಸ್ಟ್ರಾಂಗ್ ಟೀಮು ಆಸ್ಟ್ರೇಲಿಯಾ ಇದಾರೆ ಅಂದಾಗ ಇಂಡಿಯನ್ ಮೈಂಡ್ ಸೆಟ್ ಏನಿರುತ್ತೆ ಸರ್ ಪ್ಲೇಯರ್ಸ್ ಬಿಫೋರ್ ಎಂಟ್ರಿಂಗ್ ಇನ್ ಟು ದ ಸ್ಟೇಡಿಯಂ, ಐ ಮೀನ್ ಗ್ರೌಂಡ್? ಯೂಶಲ್ ಆಗಿ ಏನಾಗುತ್ತೆ ಅಂದ್ರೆ ಮುಂಚೆ ನಾ ಹೇಳೋದು, ನಾವೆಲ್ಲ ಹೋದಾಗ ಆ ಟೈಮ್ ಒಳಗೆ ಆಲ್ವೇಸ್ ಆಸ್ಟ್ರೇಲಿಯಾ ಅಪ್ಪರ್ ಹ್ಯಾಂಡ್ ಇರೋದು, ಇನ್ವಿನ್ಸಿಬಲ್ಸ್ ಅಂತ ಇರೋರು. ಬಟ್ ಈಗ ಆಚೆ ನೀವು 5 ವರ್ಷದಿಂದ ನೋಡ್ತಿದ್ರೆ ಇಂಡಿಯನ್ ಟೀಮ್ ಕ್ಯಾರೆಕ್ಟರ್ ಬೇರೆ ತರ ಇದೆ. ಆಚೆ ಹೋಗಿ ಗೆಲ್ಲಕ್ಕೂ ಧೈರ್ಯ ಇದೆ. ಆಲ್ರೆಡಿ ನಾವು ಆಸ್ಟ್ರೇಲಿಯಾ ಗೆದ್ದಿದ್ದೀವಿ, ಇಂಗ್ಲೆಂಡ್ ಚೆನ್ನಾಗಿ ಮಾಡಿದ್ವಿ. ಒಂದ್ ಕಡೆ ನಾವು ಇಂಪ್ರೂವ್ ಆಗ್ತಾ ಬಂದಿದ್ದೀವಿ. ಆಮೇಲೆ ಇನ್ನೊಂದಂದ್ರೆ ನಮ್ಮ ಮೈಂಡ್ ಸೆಟ್ ಬಹಳ ವೀಕ್ ಆಗಿದ್ವಿ. ಈಗ ವಿ ಗಾಟ್ ಅ ಕ್ಯಾರೆಕ್ಟರ್, ನಾವ್ ಬಿಲೀಫ್ ಇದೆ, ನಾವ್ ಎಲ್ ಬೇಕಾದ್ರೆ ಆಡ್ಬೋದು, ಯಾರು ಬೇಕಾದ್ರೂ ಸೋಲ್ಸ್ಬೋದು. ಇದು ಬೇರೆ ದೇಶದ ಪಿಚ್ ಅಲ್ಲಿ ಹೋಗಿ ಆಡಿದಾಗ ಹೇಗಿರುತ್ತೆ ಸರ್ ಅದು ಚಾಲೆಂಜಸ್ ಗಳೇನಿರುತ್ತೆ ಸರ್ ಈ ತರ? ಹೌದು, ಬೇರೆ ಕಂಡೀಷನ್ಸ್, ಬೌನ್ಸ್. ಈಗ ಆಸ್ಟ್ರೇಲಿಯಾ ನೀವು ನೋಡಿದ್ರೆ ಬೌನ್ಸ್ ಎಕ್ಸ್ಟ್ರಾ ಇರುತ್ತೆ, ಲ್ಯಾಟ್ರಲ್ ಮೂವ್ಮೆಂಟ್ ಇರುತ್ತೆ, ಸ್ವಿಂಗ್ ಇರಲ್ಲ, ಲ್ಯಾಟ್ರಲ್ ಮೂವ್ಮೆಂಟ್ ಮತ್ತೆ ಇದು ಇರುತ್ತೆ. ನಮ್ಮವ್ರು ಪ್ರಿಪೇರ್ಡ್ ಆಗಿ ಹೋಗಿದ್ದಾರೆ. ಇನ್ನೊಂದೇನಂದ್ರೆ ನಾವು ಖುಷಿ ಪಡ್ಬೇಕಂದ್ರೆ ನಾವು ಸ್ಟ್ರೇಟ್ ಅವೇ T20 IPL ಇಂದ ಅಲ್ಲಿಗೆ ಡೈರೆಕ್ಟ್ ಹೋಗಿದ್ದೀವಿ. ಅಲ್ಲಿ ಹೋಗಿ ನಾವು ಒನ್ ಡೇ ಸೀರೀಸ್ ಸೋತ್ವಿ, T20 ಗೆದ್ವಿ, ತಿರ್ಗಾ ಟೆಸ್ಟ್ ಸೀರೀಸ್ ಗೆದ್ದಿದೀವಿ ಅಂದ್ರೆ ವಿದೌಟ್ ಪ್ರಿಪರೇಷನ್ ಟೆಸ್ಟ್ ಮ್ಯಾಚ್ ಗೆಲ್ಲೋದು ಬಹಳ ದೊಡ್ಡ ವಿಷಯ ಅಂತ ಹೇಳ್ಬೇಕು. ಯಾಕಂದ್ರೆ ಈ ಟೀಮ್ ಯಾಕೋ ತೋರಿಸಿದೆ, ಪಂಚ್ ಇರ್ಲಿ, ಶುಭಮ್ ಗಿರ್ಲಿ, ವಾಷಿಂಗ್ಟನ್ ಸುಂದರ್ ಇರ್ಲಿ, ಎವ್ರಿಬಡಿ ಇಸ್ ಕಾಂಟ್ರಿಬ್ಯೂಟೆಡ್. ವಾಷಿಂಗ್ಟನ್ ಸುಂದರ್ ಮತ್ತು ಥಾಕೂರ್ ಎಸ್ಪೆಷಲಿ ಅವರಿಬ್ಬರದು ಆಲ್ ರೌಂಡ್ ಪ್ಲೇ ಸರ್ ಫ್ರಮ್ ದ ಫಸ್ಟ್ ಇನ್ನಿಂಗ್ಸ್ ಇಂದ ಹಂಗ್ ನೋಡಕ್ ಹೋದ್ರೆ. ಅಬ್ಸಲ್ಯೂಟ್ಲಿ ಅವ್ರ ಪಾರ್ಟ್ನರ್ಶಿಪ್ ಇಂದ ಚೇಂಜ್ ಆಗಿದ್ ಮ್ಯಾಚ್. ಅಕಸ್ಮಾತ್ ನಾವೇನೋ 100 ರನ್ ಕೆಳಗಡೆ ಇದು ಕೊಟ್ಟಿದ್ರೆ, ಅವ್ರಿಗೆ ಲೀಡ್ ಕೊಟ್ಟಿದ್ರೆ ನಾವು ಅವ್ರಿಗೆ ರಿದಮ್ ಬಂದಿರೋದು. ಯೂಶಲ್ ಆಗಿ ಮೊಮೆಂಟಮ್ ಬಿಲ್ಡ್ ಆಗುತ್ತೆ ಟೀಮ್. ಬಟ್ ಫಸ್ಟ್ ಇನ್ನಿಂಗ್ಸ್ ಅಲ್ಲೂ ಇವರಿಬ್ರು ತುಂಬಾ ಚೆನ್ನಾಗಿ ಆಡಿದ್ರಲ್ಲ ಸರ್, ವಾಷಿಂಗ್ಟನ್ ಸುಂದರ್ ಆಗ್ಲಿ, ಥಾಕೂರ್ ಅದನ್ನೇ ಹೇಳ್ತಾರದು. ಅವ್ರ ಆ ಪರ್ಫಾರ್ಮೆನ್ಸ್ ಇಂದ ನಮ್ ಇಂಡಿಯನ್ ಟೀಮ್ ಒಂದು ಸ್ಟೆಬಿಲಿಟಿ ಬಂತು ಈ ಮ್ಯಾಚ್ ಒಳಗೆ. ಇಲ್ದರ ಆಮೇಲೆ ಟ್ರಿಕಿ ವಿಕೆಟ್ ಬೇರೆ ಅಂತ ಹೇಳ್ತಾರೆ, ಅದ್ರೊಳಗೆ ನಾವು ಹುಡುಗರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ರವೀಶ್ ಶಾಸ್ತ್ರಿ ಅಂಡ್ ಟೀಮ್ ಮ್ಯಾನೇಜ್ಮೆಂಟ್ ಎಲ್ರಿಗೂ ನಾವು ಶಭಾಷ್ ಅಂತ ಹೇಳ್ಬೇಕು. ಅದ್ ಕರೆಕ್ಟ್ ಪಾಯಿಂಟ್. ಜೊತೆಗೆ ಇವತ್ತು ನಮಗೆ ಈ ಇನ್ನಿಂಗ್ಸ್ ಅಲ್ಲಿ ಎಸ್ಪೆಷಲಿ ಈಗ ಗಿಲ್ ಅಂತೂ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಆಡಿರ್ಲಿಲ್ಲ, ಹಂಗ್ ನೋಡಕ್ ಹೋದ್ರೆ ಬಹಳ ನಿರಾಸೆ ಮಾಡ್ಬಿಟ್ಟಿದ್ರು. ಬಟ್ ಈಗ ಮಾತ್ರ ಶುಭ್ಮನ್ ಗಿಲ್ ಒಂಥರ ಹೀರೋ, ಟಾಪ್ ಸ್ಕೋರ್ ಅಲ್ಲಿ ಬೋರ್ಡ್ ಅಲ್ಲಿ ಅವರೇ ಇದಾರೆ ಇವತ್ತು ಈ ಸರಿ ಈಗ ಈ ಇನ್ನಿಂಗ್ಸ್ ಅಲ್ಲಿ. ಹೌದು, ಅಲ್ಲ ಟಾಪ್ ಪರ್ಫಾರ್ಮೆನ್ಸ್ ಹೈಯೆಸ್ಟ್ ರನ್ ಹೊಡೆದಿರಂತಿಲ್ಲ, ಹೇಗೆ ಅದನ್ನ ಬಿಲ್ಡ್ ಮಾಡಿದ್ದಾರೆ ಟೀಮ್ಗೆ, ವಾಟ್ ಪರ್ಫಾರ್ಮೆನ್ಸ್ ಅದು ನೋಡ್ಬೇಕು. ಇನ್ನು ದಟ್ಸ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ. ವಿಶ್ಲೇಷಕರು ಇಡೀ ಈ ಆಟಗಳು ಮತ್ತೆ ಹೇಗಿರುತ್ತೆ ಅಲ್ಲಿನ ಸ್ಥಿತಿ ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ರು. ಒಂದಷ್ಟು ಅಫ್ಕೋರ್ಸ್ ಮಾಹಿತಿ ತೋರಿಸ್ತಾ ಇದ್ದೀವಿ, ನಾನು ಈಗಾಗಲೇ ಅದನ್ನು ಮೆನ್ಷನ್ ಮಾಡ್ಬಿಟ್ಟಿದ್ದೀನಿ. ಕುಮಿನ್ಸ್ ಆಡಿದ್ದಾಗಲಿ ಅವರೆಲ್ಲ ವಿಕೆಟ್